ನಮಸ್ತೆ, ವೆಲ್ಕಮ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ GDS ರೂಲ್ 3 ಟ್ರಾನ್ಸ್ಫರ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಗೈಡನ್ನು ಹೇಳ್ಕೊಡ್ತೀನಿ. ರೂಲ್ 3 ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಬೇಕಂದ್ರೆ ಎಷ್ಟು ವರ್ಷ ಸರ್ವಿಸನ್ನು ಕಂಪ್ಲೀಟ್ ಮಾಡಿರಬೇಕು, ಮತ್ತು ಮ್ಯೂಚುವಲ್ ಗ್ರೌಂಡ್ ಮತ್ತು ಸ್ಪಾಜ್ ಗ್ರೌಂಡಲ್ಲಿ ಅಪ್ಲೈ ಮಾಡಲಿಕ್ಕೆ ಏನೇನು ಕಂಡೀಷನ್ಸ್ ಇದ್ದಾವೆ, ಮತ್ತು ಆರ್ಡರ್ ಆಫ್ ಪ್ರಯಾರಿಟಿ ಮೀನ್ಸ್ ಒಂದು ಪೋಸ್ಟ್ಗೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ ಬಂದರೆ ಅದನ್ನು ಯಾವ ರೀತಿ ಆರ್ಡ್ರಲ್ಲಿ ಕನ್ಸಿಡರ್ ಮಾಡ್ತಾರೆ, ಮತ್ತು ಯಾರಿಗೆ ಆ ಪೋಸ್ಟು ಟ್ರಾನ್ಸ್ಫರ್ ಆಗ್ತದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ಲಿ eligibility. You must be engaged on a GDS post. GDS ಆಗಿ ನೀವು ಜಾಯ್ನ್ ಆಗಿರಬೇಕು, ಮತ್ತು ಮಿನಿಮಮ್ 2 years ಆಫ್ ಕಂಟಿನ್ಯೂಯಸ್ ಎಂಗೇಜ್ಮೆಂಟ್, 2 years ಕಂಪ್ಲೀಟ್ ಆಗಿರಬೇಕು GDS ಸರ್ವಿಸ್ ಆಗಿ. ಮೊದಲೆಲ್ಲ 1 year ಇತ್ತು, ಬಟ್ ಇವಾಗ 2 year ಮಾಡಿದ್ದಾರೆ. 1 year ಆದವರು ಕೂಡ ಅಪ್ಲೈ ಮಾಡ್ಬೋದು, ಬಟ್ ಯಾರಂದರೆ 1/7/2024 ಇದರೊಳಗೆ ಬಿಫೋರ್ 1/7/2024 ಇದರೊಳಗೆ ಯಾರು ಜಾಯ್ನ್ ಆಗಿದ್ದಾರೆ ಆ GDSಗಳು ಈ ರೂಲ್ 3 ಟ್ರಾನ್ಸ್ಫರಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ದ ಕಂಡೀಷನ್ ಈಸ್ ರಿಲ್ಯಾಕ್ಸ್ಡ್ ಟಿಲ್ 31/12/2025. ಈ ವರ್ಷ 31 ಡಿಸೆಂಬರ್ 2025 ಮಾತ್ರ ಇದು ರಿಲ್ಯಾಕ್ಸೇಷನ್, 1 year ಸರ್ವಿಸ್ ರಿಲ್ಯಾಕ್ಸೇಷನ್ ಬರ್ತದೆ. ನೆಕ್ಸ್ಟ್ ಇದಾದ ನಂತರ ಯಾರ್ಯಾರು GDS ರೂಲ್ 3ಯಲ್ಲಿ ಅಪ್ಲೈ ಮಾಡಲಿಕ್ಕೆ ಇದು ಮಾಡ್ತಾರೆ ಅವರಿಗೆಲ್ಲ 2 years ರೆಗ್ಯುಲರ್ ಎಂಗೇಜ್ಮೆಂಟ್ ಆಗಿರಬೇಕು, ರೆಗ್ಯುಲರ್ ಆಗಿ 2 years ಸರ್ವಿಸನ್ನು ಕಂಪ್ಲೀಟ್ ಮಾಡಿರಬೇಕು. ಸೊ ನೆಕ್ಸ್ಟು ಫಾರ್ ಮೇಲ್ GDS, ಇವಾಗ ಮೇಲ್ ಮತ್ತು ಫಿಮೇಲ್ GDS ಎಷ್ಟು ಚಾನ್ಸಸ್ ಇದಾವೆ ಅಂತ ನೋಡೋಣ. ಫಾರ್ ಮೇಲ್ GDS 2 ಆ್ಯಂಡ್ ಫಿಮೇಲ್ GDS 3. ಫಿಮೇಲ್ GDSಗೆ ಬಿಫೋರ್ ಮ್ಯಾರೇಜ್ 2 ಇರ್ತಾವೆ, ಆಫ್ಟರ್ ಮ್ಯಾರೇಜ್ 1, ಸೊ ಟೋಟಲ್ 3 ಇರ್ತಾವೆ ಇವರಿಗೆ. ಆಮೇಲೆ ಮೇಲ್ GDSಗೆ ಓನ್ಲಿ 2 ಚಾನ್ಸಸ್ ಇರ್ತಾವೆ. ಇದು ಯಾವಾಗಂದರೆ GDS ಆಗಿ ಜಾಯಿನ್ ಆದಾಗಿಂದ ಆಫ್ಟರ್ ರಿಟೈರ್ಮೆಂಟ್ ಅಪ್ ಟು ರಿಟೈರ್ಮೆಂಟ್ ಆಗೋ ತನಕ ನಿಮಗೆ ಟೋಟಲ್ 2 ಚಾನ್ಸ್ ಫಾರ್ ಮೇಲ್, 3 ಚಾನ್ಸ್ ಫಾರ್ ಫಿಮೇಲ್ ಅಷ್ಟು ಚಾನ್ಸ್ ಇರ್ತವೆ. ಸೊ ನೀವು ಟ್ರಾನ್ಸ್ಫರ್ ತೊಗೋಬೇಕಂದ್ರೆ ಫುಲ್ ಕೇರ್ಫುಲ್ಲಾಗಿ ನೀವು ಅಪ್ಲೈ ಮಾಡಿ. ಆಮೇಲೆ ನೆಕ್ಸ್ಟು ಕೂಲಿಂಗ್ ಆಫ್ ಪೀರಿಯಡ್ ಆಫ್ 1 year. ಕೂಲಿಂಗ್ ಆಫ್ ಪೀರಿಯಡ್ ಮೀನ್ಸ್ ಇವಾಗ ನೀವು ಲಾಸ್ಟ್ ಇಯರ್ ರೂಲ್ 3 ಟ್ರಾನ್ಸ್ಫರಲ್ಲಿ ಟ್ರಾನ್ಸ್ಫರ್ ಆಗಿದ್ದೀರ ಒಂದು ಪೋಸ್ಟ್ಗೆ, ಇವಾಗ ನೆಕ್ಸ್ಟು ಮತ್ತೊಂದು ರೂಲ್ 3 ಟ್ರಾನ್ಸ್ಫರ್ ರೂಲ್ 3 ಟ್ರಾನ್ಸ್ಫರಲ್ಲಿ ಅಪ್ಲೈ ಮಾಡಬೇಕಂದ್ರೆ ಇವೆರಡರ ನಡುವೆ 1 year ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು ನಿಮ್ಮದು. 1 year ಸರ್ವಿಸ್ ಕಂಪ್ಲೀಟ್ ಆದರೆ ಮಾತ್ರ ಇವಾಗ ರೂಲ್ 3 ಟ್ರಾನ್ಸ್ಫರಲ್ಲಿ ನಿಮಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೊ ನೆಕ್ಸ್ಟ್ GDS ಈಸ್ ಪರ್ಮಿಸಿಬಲ್ ಓನ್ಲಿ ಇನ್ ದ ಸೇಮ್ ಲೆವೆಲ್ ಆಫ್ TRC. ಸೇಮ್ ಲೆವೆಲ್ ಆಫ್ TRC ಅಂದರೆ ಇವಾಗ BPM ಲೆವೆಲ್ 1 ಸ್ಲ್ಯಾಬಲ್ಲಿ ಇದ್ದರೆ ನೀವು BPM ಲೆವೆಲ್ 1 ಸ್ಲ್ಯಾಬ್ ಅಥವಾ ABPM ಲೆವೆಲ್ 2 ಇದರಲ್ಲಿ ಅಪ್ಲೈ ಮಾಡ್ಬೋದು. ಅಂದರೆ TRC ಲೆವೆಲನ್ನು ನೀವು ಫಸ್ಟ್ ಅಪ್ಲೈ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಲೆವೆಲ್ ಸೇಮ್ ಇದ್ದರೆ ಮಾತ್ರ ಅಪ್ಲೈ ಮಾಡಲಿಕ್ಕೆ ಬರ್ತದೆ ಆ ಪೋಸ್ಟು. ಆಮೇಲೆ ನೆಕ್ಸ್ಟು GDS ಮೇ ಅಪ್ಲೈ ಎನಿ ಆರ್ ಆಲ್ ದ ವೇಕೆಂಟ್ ಪೋಸ್ಟ್ ಆಫ್ ದ GDS ಇನ್ ಎನಿ ಒನ್ ಆಫ್ ದ ಡಿವಿಷನ್. ಫಸ್ಟ್ ಏನಿತ್ತಂದರೆ 10 ಪೋಸ್ಟ್ಗೆ ಮಾತ್ರ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇತ್ತು ಮುಂಚೆ ಎಲ್ಲ. ಸೊ ಇವಾಗ ಅದನ್ನು ಚೇಂಜ್ ಮಾಡಿದ್ದಾರೆ. ಆಲ್ ದ ವೇಕೆಂಟ್ ಪೋಸ್ಟ್ ಒಂದು ಡಿವಿಷನಲ್ಲಿ ಎಷ್ಟು ಇವಾಗ 5 ಅಥವಾ 10 ವೇಕೆಂಟ್ ಪೋಸ್ಟ್ ಇದಾವೆ ಅಂದರೆ 10 ಎಲ್ಲ ನೀವು ಅಪ್ಲೈ ಮಾಡ್ಬೋದು. ಅದರ್ವೈಸ್ ನಿಮ್ಗೆ ಯಾವ ಪೋಸ್ಟ್ ಬೇಕಿದಾವಲ್ಲ ಅದಷ್ಟನ್ನು ಕೂಡ ನೀವು ಪ್ರಿಫರೆನ್ಸನ್ನು ಕೊಡ್ಬೋದು. ಬಟ್ 1 ಡಿವಿಷನ್ ಅಷ್ಟೇ, ಇಲ್ಲಿ 1 ಡಿವಿಷನಲ್ಲಿ ಮಾತ್ರ ಅಪ್ಲೈ ಮಾಡ್ಬೋದು, 2 or 3 ಡಿವಿಷನಲ್ಲಿ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಟ್ರಾನ್ಸ್ಫರ್ ರೂಲ್ಸ್ ಆ್ಯಂಡ್ ಪ್ರಯಾರಿಟೀಸ್. ಇವಾಗ ಮ್ಯೂಚುವಲ್ ಎಲ್ಲರೂ ಜನರಲ್ ಗ್ರೌಂಡಲ್ಲಿ ಟ್ರಾನ್ಸ್ಫರ್ ತಗೋದಿಲ್ಲ. ಸಮ್ ಕ್ಯಾಂಡಿಡೇಟ್ಸ್ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಹೋಗ್ತಾರೆ, ಮತ್ತು ಒಂದಿಷ್ಟು ಜನ ಸ್ಪಾಜ್ ಗ್ರೌಂಡಲ್ಲಿ ಟ್ರಾನ್ಸ್ಫರ್ ತಗೋತಾರೆ. ಸೊ ಅದಕ್ಕೆ ಏನೇನು ಕಂಡೀಷನ್ಸ್ ಇದಾವಂತ ಇವಾಗ ನಾವು ನೋಡೋಣ. ಟು ಅವೈಲ್ ದಿಸ್ ಮ್ಯೂಚುವಲ್ ಟ್ರಾನ್ಸ್ಫರ್, ಟು ಅವೈಲ್ ದಿಸ್ 1 year ಕಂಟಿನ್ಯೂಸ್ ಎಂಗೇಜ್ಮೆಂಟ್ ಪೀರಿಯಡ್ ಮಸ್ಟ್ ಬಿ ಕಂಪ್ಲೀಟೆಡ್. 1 year ಕಂಟಿನ್ಯೂ ಆಗಿ ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. ಬೋತ್ GDS ಮ್ಯೂಚುವಲ್ ಟ್ರಾನ್ಸ್ಫರಲ್ಲಿ ಒಂದು GDS ಇಂದ ಮತ್ತೊಂದು GDS ಇಬ್ಬರು ಜನ ತೊಗೋತಿರ್ತಾರೆ. ಸೊ ಇವರು 1 year ಕಂಪ್ಲೀಟ್ ಮಾಡಿರ್ಬೇಕು ಸರ್ವಿಸ್, ಇವರು 1 year ಸರ್ವಿಸನ್ನು ಕಂಪ್ಲೀಟ್ ಮಾಡಿರಬೇಕು. ಆ ಕಂಡೀಷನಲ್ಲಿ ಮಾತ್ರ ಮ್ಯೂಚುವಲ್ ಟ್ರಾನ್ಸ್ಫರ್ ತೊಗೊಳಿಕ್ಕೆ ಎಲಿಜಿಬಲ್ ಆಗ್ತಾರೆ ಬೋತ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟು ಸ್ಪಾಜ್ ಗ್ರೌಂಡ್ ಟ್ರಾನ್ಸ್ಫರ್ ತೊಗೋಬೇಕಂದ್ರೆ ಏನೇನು ಕಂಡೀಷನ್ಸ್ ಇದಾವಂತ ಇವಾಗ ನೋಡೋಣ. ಆನ್ ಸ್ಪಾಜ್ ಗ್ರೌಂಡ್ ವೇರ್ ದ ಮೇಲ್ ಆರ್ ಫಿಮೇಲ್ ಸ್ಪಾಜ್ ಈಸ್ ವರ್ಕಿಂಗ್ ಎಟ್ ದ ಡೆಸ್ಟಿನೇಷನ್ ಸ್ಟೇಷನ್. ಇವಾಗ ಫಿಮೇಲ್ GDS ಇದ್ರಂದರೆ ಫಿಮೇಲ್ GDS ಅಪ್ಲೈ ಮಾಡ್ತಿದ್ರಂದರೆ ಮೇಲ್ GDS ಎಲ್ಲಿ ವರ್ಕ್ ಮಾಡಬೇಕಂದ್ರೆ ಅವರು ನಾನ್ ಟ್ರಾನ್ಸ್ಫರಬಲ್ ನೇಚರ್ ಇನ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ದೇರ್ ಅಂಡರ್ಟೇಕಿಂಗ್ PSU ಆರ್ ಸಬಾರ್ಡಿನೇಟ್ ಆರ್ಗನೈಜೇಷನ್. ಇವೆಲ್ಲ ಸೆಂಟ್ರಲ್ಲು ಅಥವಾ ಸ್ಟೇಟ್ ಗೌರ್ಮೆಂಟು PSU ಇದರಲ್ಲಿ ಅವರು ಕೆಲಸ ಮಾಡಬೇಕು. ಇವಾಗ ಫಿಮೇಲ್ GDS ಅಪ್ಲೈ ಮಾಡ್ತಿದ್ದಾರೆ ಅಂದರೆ ಅವರು ಹಸ್ಬೆಂಡ್ ಅವರು ನಾನ್ ಟ್ರಾನ್ಸ್ಫರಬಲ್ ನೇಚರ್ ಇರಬೇಕು ಅವ್ರದ್ದು ಜಾಬ್, ಅಲ್ಲಿ ಮಾತ್ರ ಇವ್ರಿಗೆ ಸ್ಪಾಜ್ ಗ್ರೌಂಡಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಇವಾಗ ಇನ್ ಕೇಸ್ ಮೇಲ್ GDS ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಮೇಲ್ GDSಸು ಫಿಮೇಲ್ ಅವ್ರ ವೈಫ್ ಕೂಡ ನಾನ್ ಟ್ರಾನ್ಸ್ಫರಬಲ್ ನೇಚರು ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ವರ್ಕ್ ಮಾಡಬೇಕು. ಅಂದಾಗ ಮಾತ್ರ ಸ್ಪಾಜ್ ಗ್ರೌಂಡಲ್ಲಿ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಆಮೇಲೆ ಸ್ಪಾಜ್ ಗ್ರೌಂಡಲ್ಲಿ ಅಪ್ಲೈ ಮಾಡಲಿಕ್ಕೆ ಸರ್ಟಿಫಿಕೇಟ್ ವಿಲ್ ಹ್ಯಾವ್ ಟು ಬಿ ಸಬ್ಮಿಟೆಡ್. ಸರ್ಟಿಫಿಕೇಟನ್ನು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಅಟೆಸ್ಟೆಡ್ ಮಾಡಿಸಿ ಅದನ್ನು ಸಬ್ಮಿಟ್ ಮಾಡಬೇಕು, ಅಂದಾಗ ಅದು ನಿಮ್ಮದು ಅಪ್ಲಿಕೇಶನ್ ವ್ಯಾಲಿಡ್ ಆಗ್ತದೆ.
ಸೊ ನೆಕ್ಸ್ಟ್ ಆರ್ಡರ್ ಆಫ್ ಪ್ರಿಯಾರಿಟಿ ಅಂದರೆ ಇವಾಗ ಒಂದು ಪೋಸ್ಟ್ಗೆ ಮೋರ್ ಅಪ್ಲಿಕೇಶನ್ಸ್ ಬಂದಿದ್ದು ಅಂದರೆ ಸೇಮ್ ಪೋಸ್ಟ್ಗೆ ಪ್ರಿಯಾರಿಟಿ ಹೆಂಗೆ ಕೊಡ್ತಾರೆ, ಯಾರ್ದು ಫಸ್ಟು ಜಿ ಡಿ ಎಸ್ ಟ್ರಾನ್ಸ್ಫರ್ ಆಗ್ತದೆ ಅಂತಂದರೆ ಫಸ್ಟ್ ಪ್ರಿಯಾರಿಟಿ ಜಿ ಡಿ ಎಸ್ ವಿತ್ PWD. ಪರ್ಸನ್ ವಿತ್ ಡಿಸ್ಯಾಬಿಲಿಟಿ ಯಾರಿರ್ತಾರೆ, ಅಂಗವಿಕಲರು ಇರ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ಫೀಮೇಲ್ ಜಿ ಡಿ ಎಸ್ ಆನ್ ಸ್ಪಾಜ್ ಗ್ರೌಂಡಲ್ಲಿ ಯಾರು ಅಪ್ಲೈ ಮಾಡಿರ್ತಾರಲ್ಲ ಅವ್ರಿಗೆ ಸೆಕೆಂಡ್ ಪ್ರಿಯಾರಿಟಿ. ಥರ್ಡ್ ಪ್ರಿಯಾರಿಟಿ ಮೇಲ್ ಜಿ ಡಿ ಎಸ್ ಆನ್ ಸ್ಪಾಜ್ ಗ್ರೌಂಡಲ್ಲಿ ಅಪ್ಲೈ ಮಾಡಿದರೆ ಅವ್ರಿಗೆ ಥರ್ಡ್ ಪ್ರಿಯಾರಿಟಿಯನ್ನು ಕೊಡ್ತಾರೆ. ಫೋರ್ತ್ ಪ್ರಿಯಾರಿಟಿ ಏನಂದರೆ ಡೇಟ್ ಆಫ್ ಎಂಗೇಜ್ಮೆಂಟ್. ಅರ್ಲಿಯರ್ ಡೇಟ್ ಗೆಟ್ಸ್ ಹೈಯರ್ ಪ್ರಿಯಾರಿಟಿ. ಡೇಟ್ ಆಫ್ ಎಂಗೇಜ್ಮೆಂಟ್ ಕೊಡ್ತಾರೆ. ಯಾರು ಫಸ್ಟ್ ಜಾಯ್ನ್ ಆಗಿರ್ತಾರಲ್ಲ, ಜಾಯ್ನಿಂಗ್ ಡೇಟನ್ನು ನೋಡ್ತಾರೆ ಇದರಲ್ಲಿ, ಯಾರು ಫಸ್ಟ್ ಜಾಯ್ನ್ ಆಗಿರ್ತಾರೋ ಅವರಿಗೆ ಪ್ರಿಯಾರಿಟಿಯನ್ನು ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಫಿಫ್ತು ಫಿಮೇಲ್ ಜಿ ಡಿ ಎಸ್ ಅದರ್ ದೆನ್ ಸ್ಪಾಜ್ ಗ್ರೌಂಡ್. ಫಿಮೇಲ್ ಜಿ ಡಿ ಎಸ್ಸು ಸ್ಪಾಜ್ ಗ್ರೌಂಡಲ್ಲಿ ಅಪ್ಲೈ ಮಾಡಿರೋದಿಲ್ಲ, ಅವ್ರಿಗೆ ಫಿಫ್ತ್ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಸಿಕ್ಸ್ತು ಡೇಟ್ ಆಫ್ ಬರ್ತ್ ಲಾಸ್ಟ್ ಬರ್ತದೆ. ಓಲ್ಡರ್ ಇನ್ ಏಜ್ ಗೆಟ್ಸ್ ಹೈಯರ್ ಪ್ರಿಯಾರಿಟಿ. ಇವೆಲ್ಲನೂ ಸೇಮ್ ಈಗ 2 ಜನ ಸೇಮು ಒಂದೇ ಪೋಸ್ಟ್ಗೆ 2 ಜನ ಅಪ್ಲೈ ಮಾಡಿದ್ದಾರೆ. ಇವೆಲ್ಲನೂ ಫಸ್ಟ್ ಈ ಆರ್ಡರ್ ವೈಸ್ ಬರ್ತದೆ. ಫಸ್ಟ್ PWD ಇದ್ದಾರೆ ನೋಡ್ತಾರೆ, ಫಿಮೇಲ್ ಜಿ ಡಿ ಎಸ್ ಸ್ಪಾಜ್ ಗ್ರೌಂಡಲ್ಲಿ ಇದ್ದಾರೆ ನೋಡ್ತಾರೆ, ಮೇಲ್ ಜಿ ಡಿ ಎಸ್ ಸ್ಪಾಜ್ ಗ್ರೌಂಡು. ಇದೆಲ್ಲ ಆದಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಸೇಮ್ ಇದೆ, ಫಿಮೇಲ್ ಜಿ ಡಿ ಎಸ್ ಇದ್ದಾರೆ ಅಂದರೆ ಡೇಟ್ ಆಫ್ ಬರ್ತ್, ಲಾಸ್ಟ್ ಡೇಟ್ ಆಫ್ ಬರ್ತನ್ನು ನೋಡ್ತಾರೆ. ಇದು ಸೇಮ್ ಇತ್ತಂದರೆ ಲಾಸ್ಟ್ ಏನು ನೋಡ್ತಾರೆ ಅಂದರೆ ಡೇಟ್ ಆ್ಯಂಡ್ ಟೈಮ್ ಆಫ್ ಅಪ್ಲಿಕೇಶನ್. ಅರ್ಲಿಯರ್ ಅಪ್ಲಿಕೇಶನ್ ಗೆಟ್ ಹೈಯರ್ ಪ್ರಿಯಾರಿಟಿ. ಸೊ ನೀವು ಆದಷ್ಟು ಬೇಗ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ. ಡೇಟ್ ಮತ್ತು ಟೈಮು ಲಾಸ್ಟ್ ಪ್ರಿಯಾರಿಟಿ ಇದೆ. ಸೊ ಇನ್ ಕೇಸ್ ಎಲ್ಲನೂ ಸೇಮ್ ಇತ್ತಂದರೆ ಇದರಲ್ಲಿ ನಿಮಗೆ ಪ್ರಿಯಾರಿಟಿಯಲ್ಲಿ ಚಾನ್ಸ್ ಸಿಗ್ತದೆ. ಇವಾಗ ನಾವು ಎಲಿಜಿಬಿಲಿಟಿ ಮತ್ತು ಸ್ಪಾಜ್ ಗ್ರೌಂಡು ಮ್ಯೂಚುವಲ್ ಟ್ರಾನ್ಸ್ಫರ್ ಅಪ್ಲೈ ಮಾಡಲಿಕ್ಕೆ ಏನೇನು ಕಂಡೀಷನ್ಸ್ ಇದಾವಂತ ಎಲ್ಲ ನೋಡಿದ್ವಿ. ಇವಾಗ ಶೆಡ್ಯೂಲ್ ಟೈಮ್ಲೈನ್ ಏನೇನಿದೆ, ಇವಾಗ ಟೈಮ್ಲೈನನ್ನು ನೋಡೋಣ. ಯಾವ ಡೇಟಿಗೆ ರಿಸಲ್ಟ್ ನಿಮ್ಮದು ಜಿ ಡಿ ಎಸ್ ರೋಲ್ಸಿದು ರಿಸಲ್ಟ್ ಬಿಡ್ತಾರೆ ಮತ್ತು ರಿವ್ಯೂ ಮಾಡೋ ಡೇಟು, ಯಾವಾಗಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ ಅಪ್ಲೈ ಮಾಡಲಿಕ್ಕೆ ಅನ್ನೋದನ್ನು ಇವಾಗ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ಲಿ ವೇಕೆನ್ಸಿ ಅಪ್ಡೇಷನ್ ಬೈ ಡಿವಿಷನ್ ಆರ್ ಯೂನಿಟ್ ಡಿವಿಷನ್ದಿಂದ ವೇಕೆನ್ಸಿ ಯಾವಾಗಂದ್ರೆ ಅಕ್ಟೋಬರ್ 21ರಿಂದ 27ವರೆಗೆ. ಆಮೇಲೆ ವೇಕೆನ್ಸಿ ಅಪ್ರೂವಲ್ ಬೈ ಸರ್ಕಲ್ಸ್ 28ರಿಂದ 30 ಅಕ್ಟೋಬರ್ವರೆಗೆ. ಇವೆರಡು ಆಲ್ರೆಡಿ ಆಗಿದಾವೆ. ಸೊ ನಾವು ಇವಾಗ ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ಸ್ 3 ನವೆಂಬರಿಂದ 12 ನವೆಂಬರ್ 9 ಡೇಸ್ ಟೈಮ್ ಇದೆ. ಇದರಲ್ಲಿ ನೀವು ಅಪ್ಲೈ ಮಾಡಬೇಕು. ಯಾರ್ಯಾರು ಜಿ ಡಿ ಎಸ್ ರೋಲ್ಸಿಯಲ್ಲಿ ಅಪ್ಲೈ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದಾರಲ್ಲ ಅವರು 3 ನವೆಂಬರಿಂದ ಸ್ಟಾರ್ಟ್ ಆಗ್ತದೆ ಅಪ್ಲಿಕೇಶನು. ಸೊ ನೀವು ಅವಾಗ ಅಪ್ಲೈ ಮಾಡಬೇಕು. ಆಮೇಲೆ ಇನ್ ಕೇಸ್ ನೀವು ಇವಾಗ 5 ಪೋಸ್ಟನ್ನು ಪ್ರಿಫರೆನ್ಸ್ ಕೊಟ್ಟಿದ್ದೀರಿ. ಇದನ್ನೇ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಫಸ್ಟ್ ಇದನ್ನು ಸೆಕೆಂಡ್ ಮಾಡಿ, ಸೆಕೆಂಡ್ ಇದನ್ನು ಫಸ್ಟ್ ಮಾಡಿ, ವೈಸ್ ವರ್ಸ ಮಾಡಬೇಕಂದ್ರೆ ಒನ್ ಟೈಮ್ ಮಾಡಿಫಿಕೇಷನ್ಗೆ ಅವಕಾಶವನ್ನು ನೀಡಿದ್ದಾರೆ. 2 ಡೇಸ್ 13 ನವೆಂಬರ್ದಿಂದ 15 ನವೆಂಬರ್. ಇದರಲ್ಲಿ ನಿಮಗೆ 2 ಡೇಸ್ದಲ್ಲಿ ಅವಕಾಶ ಇದೆ, ನೀವು ಮಾಡಿಫೈ ಮಾಡ್ಕೋಬೋದು. ಆಮೇಲೆ ವೆರಿಫಿಕೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬೈ ದ ಡಿವಿಷನ್ಸ್. ನೀವು ಹಾಕಿರುವಂತಹ ಅಪ್ಲಿಕೇಶನ್ಸನ್ನು ಡಿವಿಷನ್ ಅವರು 17ರಿಂದ 21 ನವೆಂಬರ್ವರೆಗೆ ವೆರಿಫೈ ಮಾಡ್ತಾರೆ. ಆಮೇಲೆ ಫೈನಲ್ ಲಿಸ್ಟ್ ಆಫ್ ಟ್ರಾನ್ಸ್ಫರ್ ಅಪ್ರೂವ್ಡ್ 26 ನವೆಂಬರ್ಗೆ ನಿಮ್ಮದು ಟ್ರಾನ್ಸ್ಫರ್ ಜಿ ಡಿ ಎಸ್ ಲಿಸ್ಟು ಬಿಡುಗಡೆ ಮಾಡ್ತಾರೆ. ಸೊ ನೆಕ್ಸ್ಟ್ ಸಬ್ಮಿಷನ್ ಆಫ್ ಕ್ಯಾನ್ಸಲೇಷನ್ ರಿಕ್ವೆಸ್ಟ್. ನೀವು ಇವಾಗ ಫಸ್ಟ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ 26 ನವೆಂಬರಲ್ಲಿ. ಇವಾಗ ನೀವು ಒಂದು ಪೋಸ್ಟ್ ನಿಮಗೆ ಅಲೋಟ್ ಆಗಿದೆ ಅಂತ ತಿಳ್ಕೊಳ್ಳಿ, ಅದು ನಿಮಗೆ ಸ್ಯಾಟಿಸ್ಫೈ ಇಲ್ಲ, ನಿಮಗೆ ಅದು ಬೇಡ ಅಂತ ಅಂತಿದ್ರೆ 27 ನವೆಂಬರಿಂದ 1 ಡಿಸೆಂಬರ್ವರೆಗೆ ನೀವು ಡಿವಿಷನ್ IP ಅಥವಾ SP ಅವ್ರಿಗೆ ಲೆಟ್ರ್ ಹಾಕಿ ನಮ್ಮದು ಇದು ಕ್ಯಾನ್ಸಲ್ ಮಾಡ್ಕೋಬೋದು ನೀವು. ಸೊ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ನ್ಯೂ ಯೂನಿಟ್ ಅಲೌಟ್ ಆಗೋದಿಲ್ಲ, ಬಟ್ ನಿಮ್ದು ಒಂದು ಚಾನ್ಸು ಇದರಲ್ಲಿ ಕನ್ಸಿಡರ್ ಆಗ್ತದೆ. ಸೊ ನೀವು ಇವಾಗ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೇ ಪೋಸ್ಟನ್ನು ಪ್ರಿಫರೆನ್ಸನ್ನು ಕರೆಕ್ಟಾಗಿ ಕೊಡಬೇಕು. ಮತ್ತು ನ್ಯೂ ಯೂನಿಟ್ಗೆ ಜಾಯ್ನ್ ಆಗಬೇಕು. ಆದಷ್ಟು ಜಾಯ್ನ್ ಆಗಲಿಲ್ಲ ಅಂದರೆ ನಿಮ್ಮದು ಒಂದು ಚಾನ್ಸು ಕಳ್ಕೊತೀರಿ. ನೆಕ್ಸ್ಟ್ ಡೇಟ್ ಆಫ್ ಇಶ್ಯೂ ಆಫ್ ಫೈನಲ್ ರಿಲೀವಿಂಗ್ ಆರ್ಡರ್ಸ್ ಬೈ ದ ಡಿವಿಷನ್ ಆರ್ ಯೂನಿಟ್ಸ್ 3 ಡಿಸೆಂಬರ್ದಿಂದ ಲೀಸ್ಟಲ್ಲಿ ಬರೆದಿರೋ ಟ್ರಾನ್ಸ್ಫರ್ ಆದಂಥ ಜಿ ಡಿ ಎಸ್ಗಳನ್ನ ರಿಲೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ 15th ಡಿಸೆಂಬರ್ 2025. ಆಲ್ ದ ಜಿ ಡಿ ಎಸ್ ಹೂ ಗಾಟ್ ಟ್ರಾನ್ಸ್ಫರ್ಡ್ ಅವರೆಲ್ಲರೂ ನ್ಯೂ ಯೂನಿಟ್ಗೆ 15 ಡಿಸೆಂಬರ್ 2025 ಅದರೊಳಗೆ ರಿಲೀವ್ ಆಗಬೇಕು ಮತ್ತು 16 ಡಿಸೆಂಬರ್ ಲಾಸ್ಟ್ ಡೇಟು ಇದರೊಳಗೆ ಎಲ್ಲರೂ ಜಾಯ್ನ್ ಆಗಬೇಕು. ಸೊ ಇದಾಗಿತ್ತು ಇವತ್ತಿಂದು ಜಿ ಡಿ ಎಸ್ ರೋಲ್ ಫ್ರೀ ಟ್ರಾನ್ಸ್ಫರು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.